Hello my dear student, once again welcome to Digital Learning Department of Collegiate Education. This is Mamta, Assistant Professor working in Government First Grade College for Women, Tumkur. Today we are going to understand the meaning and determinants of supply, which is in the subject market behavior and cost analysis for second year BCom students. ಲಾ ಆಫ್ ಸಪ್ಲೈ. ವಾಟ್ ಈಸ್ ಲಾ ಆಫ್ ಸಪ್ಲೈ? ಏನು ಲಾ ಆಫ್ ಸಪ್ಲೈ ಅಂತ ನಾವು ಅರ್ಥ ಮಾಡ್ಕೊಳೋದಕ್ಕಿಂತ ಮುಂಚೆ ಫಸ್ಟು ಲಾ ಆಫ್ ಡಿಮ್ಯಾಂಡ್ ಅಂದರೆ ಏನು ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋಣ. ಲಾ ಆಫ್ ಡಿಮ್ಯಾಂಡ್ ಅಂದರೆ ಏನು ಅಂದ್ಬಿಟ್ಟು ನೀವು ಪ್ರೀವಿಯಸ್ ವೀಡಿಯೋಸ್ನಲ್ಲೇ ಈಗಾಗಲೇ ನಿಮ್ಗೆ ಗೊತ್ತಾಗಿರುತ್ತೆ. ಏನು ಹೇಳುತ್ತೆ ಲಾ ಆಫ್ ಡಿಮ್ಯಾಂಡ್ ಅಂತ ಅಂದರೆ, ಇಫ್ ದ ಪ್ರೈಸ್ ಇನ್ಕ್ರೀಸಸ್ ಡಿಮ್ಯಾಂಡ್ ಡಿಕ್ರೀಸಸ್, ಪ್ರೈಸ್ ಡಿಕ್ರೀಸಸ್ ಡಿಮ್ಯಾಂಡ್ ಇನ್ಕ್ರೀಸಸ್. Law of demand explains the relationship between price and quantity demanded. ಪ್ರೈಸ್ ಮತ್ತು ಕ್ವಾಂಟಿಟಿ ಎಷ್ಟು ಡಿಮ್ಯಾಂಡ್ ಆಗುತ್ತೆ ಅನ್ನೋಂಥ ಒಂದು ರಿಲೇಷನ್ಶಿಪ್ನ ಹೇಳೋವಂಥ ಒಂದು ಲಾಗೆ ಏನಂತಾರೆ, ಲಾ ಆಫ್ ಡಿಮ್ಯಾಂಡ್ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಈಗ ದಿಸ್ ಲಾ ಆಫ್ ಡಿಮ್ಯಾಂಡ್ ಇಟ್ ಶೋಸ್ ದ ಇನ್ವರ್ಸ್ ರಿಲೇಷನ್ಶಿಪ್ ಬಿಟ್ವೀನ್ ಪ್ರೈಸ್ ಆ್ಯಂಡ್ ಕ್ವಾಂಟಿಟಿ ಡಿಮ್ಯಾಂಡೆಡ್ ಅಂತ ಹೇಳ್ತೀವಿ. ಪ್ರೈಸ್ ಮತ್ತು ಕ್ವಾಂಟಿಟಿ ಡಿಮ್ಯಾಂಡೆಡ್ ಮಧ್ಯದಲ್ಲಿರೋವಂಥ ರಿಲೇಷನ್ಶಿಪ್ನ ಅಲ್ಲಿ ಇನ್ವರ್ಸ್ ರಿಲೇಷನ್ಶಿಪ್ ಅಂದರೆ ಆಪೋಸಿಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಹೇಳ್ಬೋದು. ಅದೇ ನಾವು ಲಾ ಆಫ್ ಸಪ್ಲೈನ ಎಕ್ಸ್ಪ್ಲೈನ್ ಮಾಡಬೇಕು ಅಂತ ಅಂದರೆ, ಹಿಯರ್ ಇಟ್ ಈಸ್ ಆಪೋಸಿಟ್ ಟು ದ ಲಾ ಆಫ್ ಡಿಮ್ಯಾಂಡ್. ಇಟ್ ಶೋಸ್ ದ ಡೈರೆಕ್ಟ್ ರಿಲೇಷನ್ಶಿಪ್ ಬಿಟ್ವೀನ್ ಪ್ರೈಸ್ ಆ್ಯಂಡ್ ಕ್ವಾಂಟಿಟಿ ಸಪ್ಲೈಡ್ ಅಂತ ಹೇಳ್ಬೋದು. ಇಲ್ಲಿ ನಾವು ಲಾ ಆಫ್ ಸಪ್ಲೈನ ಎಕ್ಸ್ಪ್ಲೈನ್ ಮಾಡಬೇಕಾದಾಗ ನಾವೇನು ಹೇಳ್ತೀವಿ ಅಂದರೆ, ದೇರ್ ಈಸ್ ಎ ಡೈರೆಕ್ಟ್ ರಿಲೇಷನ್ಶಿಪ್ ಬಿಟ್ವೀನ್ ಪ್ರೈಸ್ ಆ್ಯಂಡ್ ಕ್ವಾಂಟಿಟಿ ಸಪ್ಲೈಡ್. ಪ್ರೈಸ್ ಎಷ್ಟಿದೆ ಮತ್ತು ಕ್ವಾಂಟಿಟಿ ಸಪ್ಲೈಡ್ ಎಷ್ಟಾಗುತ್ತೆ ಅನ್ನೋದ್ರ ಮಧ್ಯದಲ್ಲಿ ಡೈರೆಕ್ಟ್ ರಿಲೇಷನ್ಶಿಪ್ ಇದೆ ಅಂತ ಹೇಳ್ಬೋದು. ಏನಂದರೆ, ಪ್ರೈಸ್ ಏನಾದರೂ ಜಾಸ್ತಿ ಆಯಿತು ಅಂದರೆ ಸೆಲ್ಲರ್ಸು ಸಪ್ಲೈ ಮಾಡೋದನ್ನು ಜಾಸ್ತಿ ಮಾಡ್ತಾರೆ. ಪ್ರೈಸ್ ಏನಾದರೂ ಕಡಿಮೆ ಆಯಿತು ಅಂತಂದರೆ ಸೆಲ್ಲರ್ಸ್ ಸಪ್ಲೈ ಮಾಡೋದನ್ನು ಕಡಿಮೆನೇ ಮಾಡ್ತಾರೆ ಅಂತ ಹೇಳ್ಬೋದು. ಅದಕ್ಕೋಸ್ಕರ ಇಲ್ಲಿ ದೇರ್ ಈಸ್ ಡೈರೆಕ್ಟ್ ರಿಲೇಷನ್ಶಿಪ್ ಅಂತ ಅಂದ್ಬಿಟ್ಟು ಹೇಳ್ತೀವಿ. ಯಾಕೆ ಪ್ರೈಸ್ ಜಾಸ್ತಿ ಆದಾಗ ಜಾಸ್ತಿ ಸಪ್ಲೈ ಮಾಡ್ತಾರೆ ಅಂದರೆ, ಜಾಸ್ತಿ ಪ್ರೈಸ್ ಇದ್ದಾಗ ಜಾಸ್ತಿ ಸಪ್ಲೈ ಮಾಡಿದ್ರೆ ಜಾಸ್ತಿ ಪ್ರಾಫಿಟ್ನ ಅರ್ನ್ ಮಾಡ್ಬೋದು. ಅದೇ ಪ್ರೈಸ್ ಕಡಿಮೆ ಇದ್ದಾಗ ಸಪ್ಲೈ ಮಾಡಿದ್ರೆ ಪ್ರಾಫಿಟ್ಸೂ ಕಡಿಮೆ ಆಗುತ್ತೆ ಅನ್ನೋಂಥ ಉದ್ದೇಶದಿಂದ ಏನಾಗುತ್ತೆ, ಪ್ರೈಸಸ್ ಜಾಸ್ತಿ ಇದ್ದಾಗ ಸಪ್ಲೈನೂ ಜಾಸ್ತಿ ಇರುತ್ತೆ ಅಂತ ಅಂದ್ಬಿಟ್ಟು ಹೇಳ್ಬೋದು. ದೇರ್ಫೋರ್ ಲಾ ಆಫ್ ಸಪ್ಲೈನ ನಾವು ಎಕ್ಸ್ಪ್ಲೈನ್ ಮಾಡೋದಾದರೆ, ಅದರ್ ಥಿಂಗ್ಸ್ ಬೀಯಿಂಗ್ ಈಕ್ವಲ್, ಇಫ್ ದ ಪ್ರೈಸ್ ಆಫ್ ದ ಕಮಾಡಿಟಿ ಇನ್ಕ್ರೀಸಸ್ ಸಪ್ಲೈ ವಿಲ್ ಇನ್ಕ್ರೀಸ್, ಆ್ಯಂಡ್ ಇಫ್ ದ ಪ್ರೈಸ್ ಆಫ್ ದ ಕಮಾಡಿಟಿ ಡಿಕ್ರೀಸಸ್ ದ ಸಪ್ಲೈ ವಿಲ್ ಆಲ್ಸೋ ಡಿಕ್ರೀಸಸ್. ಇವಾಗ ನಾನು ಆಗಲೇ ಎಕ್ಸ್ಪ್ಲೈನ್ ಮಾಡ್ದಂಗೆ, ಕಮಾಡಿಟಿ ಪ್ರೈಸ್ ಏನಾದರೂ ಜಾಸ್ತಿ ಆದರೆ ಸಪ್ಲೈ ವಿಲ್ ಇನ್ಕ್ರೀಸಸ್, ಸಪ್ಲೈ ಎಕ್ಸ್ಪ್ಯಾಂಡ್ ಆಗುತ್ತೆ. ಅದೇ ಕಮಾಡಿಟಿ ಪ್ರೈಸ್ ಏನಾದರೂ ಡಿಕ್ರೀಸ್ ಆದರೆ ಸಪ್ಲೈ ವಿಲ್ ಡಿಕ್ರೀಸ್, ಅಂದರೆ ಸಪ್ಲೈ ಕಾಂಟ್ರಾಕ್ಟ್ ಆಗುತ್ತೆ. ಈ ಒಂದು ಕಾನ್ಸೆಪ್ಟನ್ನ ಎಕ್ಸ್ಪ್ಲೈನ್ ಮಾಡುವಂಥ ಲಾಗೆ ಏನಂತಾರೆ, ಲಾ ಆಫ್ ಸಪ್ಲೈ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಈಗ ಈ ಸೆಲ್ಲರ್ಸು ಜಾಸ್ತಿ ಸಪ್ಲೈ ಮಾಡ್ತಾರಾ ಅಥವಾ ಕಡಿಮೆ ಸಪ್ಲೈ ಮಾಡ್ತಾರಾ, ಅಥವಾ ಯಾವ ಸಿಚುಯೇಷನಲ್ಲಿ ಸಪ್ಲೈ ಜಾಸ್ತಿ ಆಗುತ್ತೆ ಅಥವಾ ಯಾವ ಸಿಚುಯೇಷನಲ್ಲಿ ಸಪ್ಲೈ ಕಡಿಮೆ ಆಗುತ್ತೆ ಅಂತ ಅನ್ನೋದಕ್ಕೆ ಎಷ್ಟೊಂದು ಫ್ಯಾಕ್ಟರ್ಸು ಅಲ್ಲಿ ಅಫೆಕ್ಟ್ ಆಗ್ತಾ ಹೋಗುತ್ತೆ. ಈಗ ನೆಕ್ಸ್ಟ್ ಸ್ಲೈಡ್ಸ್ಗಳಲ್ಲಿ ಯಾವ್ಯಾವ ಫ್ಯಾಕ್ಟರ್ಸ್ ಅಫೆಕ್ಟ್ ಆಗುತ್ತೆ ಸಪ್ಲೈ ಮೇಲೆ ಅಂತ ಅನ್ನೋದನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ದಟ್ ಈಸ್ ಪ್ರೈಸ್ ಆಫ್ ದ ಕಮಾಡಿಟಿ, ಪ್ರೈಸ್ ಆಫ್ ರಿಲೇಟೆಡ್ ಗೂಡ್ಸ್, ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್, government policy, complement monopoly power, new technology, natural calamities, future expectations, improvements in transport and communication ಅಂತ ಹೇಳ್ತೀವಿ. ಈ ಥರ ಈ ಎಲ್ಲ ಫ್ಯಾಕ್ಟರ್ಸೂ ಸಪ್ಲೈ ಮೇಲೆ ಎಫೆಕ್ಟ್ ಆಗ್ತಾ ಹೋಗುತ್ತೆ. ಇದೆಲ್ಲ ಯಾವ ರೀತಿ ಎಫೆಕ್ಟ್ ಆಗುತ್ತೆ ಅನ್ನೋದನ್ನು ಈಗ ಒನ್ ಬೈ ಒನ್ ನೋಡ್ತಾ ಹೋಗೋಣ. ಫಸ್ಟ್ ಪಾಯಿಂಟ್ ಈಸ್ ಪ್ರೈಸ್ ಆಫ್ ದ ಕಮಾಡಿಟಿ. ಏನು ಪ್ರೈಸ್ ಆಫ್ ದ ಕಮಾಡಿಟಿ ಅಂತಂದರೆ, ಈಗಾಗಲೇ ನಾನು ಅದನ್ನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಇಫ್ ದ ಪ್ರೈಸ್ ಆಫ್ ದ ಕಮಾಡಿಟಿ ಇನ್ಕ್ರೀಸಸ್ ಸಪ್ಲೈ ವಿಲ್ ಇನ್ಕ್ರೀಸ್, ಇಫ್ ದ ಪ್ರೈಸ್ ಆಫ್ ದ ಕಮಾಡಿಟಿ ಡಿಕ್ರೀಸಸ್ ದ ಸಪ್ಲೈ ವಿಲ್ ಆಲ್ಸೋ ಡಿಕ್ರೀಸಸ್. ದಿಸ್ ಈಸ್ ಬಿಕಾಸ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಆರ್ ಪ್ರೊಡ್ಯೂಸ್ಡ್ ಬೈ ದ ಫರ್ಮ್ ಇನ್ ಆರ್ಡರ್ ಟು ಅರ್ನ್ ಪ್ರಾಫಿಟ್, ಆ್ಯಂಡ್ ಪ್ರಾಫಿಟ್ ರೈಸ್ ವಿತ್ ದ ರೈಸ್ ಇನ್ ದ ಪ್ರೈಸ್ ಆಫ್ ದ ಪ್ರಾಡಕ್ಟ್. ಈಗಾಗಲೇ ನಾನು ಇದನ್ನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಕಮಾಡಿಟಿ ಪ್ರೈಸ್ ಜಾಸ್ತಿ ಆದರೆ ಸಪ್ಲೈಯೂ ಜಾಸ್ತಿ ಆಗುತ್ತೆ. ಕಮಾಡಿಟಿ ಪ್ರೈಸ್ ಕಡಿಮೆ ಆಯಿತು ಅಂದರೆ ಸಪ್ಲೈಯೂ ಕಡಿಮೆ ಆಗುತ್ತೆ. ಯಾಕೆ? ಪ್ರತಿಯೊಂದು ಆರ್ಗನೈಸೇಷನ್ದು ಮೇನ್ ಆಬ್ಜೆಕ್ಟಿವ್ ಏನಾಗಿರುತ್ತೆ, ಪ್ರಾಫಿಟ್ನ ಅರ್ನ್ ಮಾಡಬೇಕು ಅನ್ನೋಂಥದ್ದು. ಹಂಗಾಗಿ ಜಾಸ್ತಿ ಪ್ರೈಸ್ ಇದ್ದಾಗ ಜಾಸ್ತಿ ಸಪ್ಲೈ ಮಾಡಿದ್ರೆ ಆಟೋಮೆಟಿಕಲಿ ಜಾಸ್ತಿ ಪ್ರಾಫಿಟ್ನ ಅರ್ನ್ ಮಾಡ್ಬೋದು ಅನ್ನೋಂಥದ್ದು ಅವರ ಆಬ್ಜೆಕ್ಟಿವ್ ಆಗಿರುತ್ತೆ. ಅದಕ್ಕೋಸ್ಕರ
ಸಪ್ಲೈ ಜಾಸ್ತಿ ಆಗುತ್ತಾ ಕಡಿಮೆ ಆಗುತ್ತಾ ಅನ್ನೋದ್ರ ಮೇಲೆ ಯಾವ ಫ್ಯಾಕ್ಟರ್ ಮೇಲೆ ಡಿಪೆಂಡ್ ಆಗಿರುತ್ತೆ, ಪ್ರೈಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ದೇರ್ಫೋರ್ ದಿಸ್ ಈಸ್ ಒನ್ ಆಫ್ ದ ಇಂಪಾರ್ಟೆಂಟ್ ಫ್ಯಾಕ್ಟರ್ ವಿಚ್ ಈಸ್ ಅಫೆಕ್ಟಿಂಗ್ ದ ಲಾ ಆಫ್ ಸಪ್ಲೈ. And next one is price of the related goods. Price of related goods rises, they become relatively more profitable to produce and sell ಅಂತ ಹೇಳ್ಬೋದು. ಏನು ಇವಾಗ ಪ್ರೈಸ್ ಆಫ್ ರಿಲೇಟೆಡ್ ಗೂಡ್ಸ್ ಅಂತ ಅಂದರೆ ಆ ಒಂದು ಪ್ರತಿಯೊಂದು ಪ್ರಾಡಕ್ಟ್ಗೂ ಕಾಂಪಿಟೇಟರ್ಸ್ ಅಂತ ಇದ್ದೇ ಇರ್ತಾರೆ. ಕಾಂಪಿಟೇಟರ್ ಪ್ರಾಡಕ್ಟ್ದು ಏನಾದರೂ ಪ್ರೈಸಸ್ ಜಾಸ್ತಿ ಆಯಿತು ಅಂತ ಅಂದರೆ ಇವ್ರ ಪ್ರಾಡಕ್ಟ್ಸ್ಗೆ ಆಟೋಮೆಟಿಕಲಿ ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ, ಆವಾಗ ಸಪ್ಲೈಯೂ ಜಾಸ್ತಿ ಆಗುತ್ತೆ ಅಂತ ಹೇಳ್ಬೋದು. ಅಂದರೆ ನಾನು ಒಂದು ಎಕ್ಸಾಂಪಲ್ ಮೂಲಕ ಹೇಳ್ಬೋದು ಅಂತ ಅಂದರೆ, ಫಾರ್ ಎಕ್ಸಾಂಪಲ್ ಇವಾಗ 3 ರೋಸಸ್ ಟೀ ಪೌಡರ್ ಅಥವಾ ತಾಜ್ ಮಹಲ್ ಟೀ ಪೌಡರ್ 2 ಟೀ ಪೌಡರ್ ಇದೆ ಅಂತ ಅಂದರೆ, ತಾಜ್ ಮಹಲ್ ಟೀ ಪೌಡರ್ದು ಏನಾದರೂ ಪ್ರೈಸ್ ಜಾಸ್ತಿ ಮಾಡಿದ್ರು ಅಂತ ಅಂದರೆ 3 ರೋಸಸ್ ಪ್ರೈಸಸ್ ಏನೂ ವೇರಿ ಮಾಡಲಿಲ್ಲ ಅಂದರೂ ಅದನ್ನು ಪರ್ಚೇಸ್ ಮಾಡೋರು ಈ ಒಂದು ಪ್ರಾಡಕ್ಟ್ನ ಪರ್ಚೇಸ್ ಮಾಡ್ತಾರೆ. ಅವಾಗ ಏನಾಯಿತು, ಈ ಪ್ರಾಡಕ್ಟ್ಗೆ ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ, ಆಟೋಮೆಟಿಕಲಿ ಸಪ್ಲೈಯೂ ಜಾಸ್ತಿ ಆಗೋಂಥ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ರಿಲೇಟೆಡ್ ಗೂಡ್ಸ್ದು ಪ್ರೈಸಸ್ ಏನಾದರೂ ಜಾಸ್ತಿ ಆಯಿತು ಅಂತ ಅಂದರೆ ಅದರಿಂದ ಇನ್ನೊಂದು ಪರ್ಟಿಕ್ಯುಲರ್ ಪ್ರಾಡಕ್ಟ್ದು ಡಿಮ್ಯಾಂಡ್ ಜಾಸ್ತಿ ಆಗಿ ಸಪ್ಲೈ ಜಾಸ್ತಿ ಆಗುತ್ತೆ. ಅದೇ ಏನಾದರೂ ರಿಲೇಟೆಡ್ ಗೂಡ್ಸ್ ಅಂದರೆ ಫಾರ್ ಎಕ್ಸಾಂಪಲ್ ಇವಾಗ 3 ರೋಸಸ್ ತಾಜ್ ಮಹಲ್ ಇದ್ದಾರೆ, ಎರಡೂದ್ರದ್ದು ಪ್ರಾಡಕ್ಟ್ ಇದೆ ಅಂದರೆ ತಾಜ್ ಮಹಲ್ದು ಪ್ರೈಸ್ ಏನಾದರೂ ತುಂಬ ಕಡಿಮೆ ಆಯಿತು ಅಂದರೆ 3 ರೋಸಸ್ನೇ ಯಾರು ಪರ್ಚೇಸ್ ಮಾಡ್ತಾ ಇದ್ದಾರೋ ಅವರು ತಾಜ್ ಮಹಲ್ನೇ ಪರ್ಚೇಸ್ ಮಾಡೋದಕ್ಕೆ ಶಿಫ್ಟ್ ಆದರು ಅಂದರೆ ಕಸ್ಟಮರ್ಸ್ ಏನಾದರೂ, ಅವಾಗ ಏನಾಗುತ್ತೆ, ಈ ಒಂದು ಪ್ರಾಡಕ್ಟ್ಗೆ ಅಂದರೆ 3 ರೋಸಸ್ಗೆ ಡಿಮ್ಯಾಂಡ್ ಕಡಿಮೆ ಆಗುತ್ತೆ, ಆಟೋಮೆಟಿಕಲಿ ಸಪ್ಲೈಯೂ ಕಡಿಮೆ ಆಗೋಂಥ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ರಿಲೇಟೆಡ್ ಪ್ರಾಡಕ್ಟ್ಸ್ದು ರಿಲೇಟೆಡ್ ಗೂಡ್ಸ್ದು ಪ್ರೈಸ್ ಜಾಸ್ತಿ ಅಥವಾ ಕಡಿಮೆ ಆಗೋದ್ರ ಬೇಸಿಸ್ ಮೇಲೂ ಸಪ್ಲೈ ವೇರಿ ಆಗುತ್ತೆ ಅಂತ ಅಂದ್ಬಿಟ್ಟು ಹೇಳ್ಬೋದು. ನೆಕ್ಸ್ಟ್ ಒನ್ ಈಸ್ ಕಾಸ್ಟ್ ಆಫ್ ಪ್ರೊಡಕ್ಷನ್. ಇಫ್ ದ ಕಾಸ್ಟ್ ಆಫ್ ಪ್ರೊಡಕ್ಷನ್ ರೈಸಸ್ ಡ್ಯೂ ಟು ಹೈಯರ್ ವೇಜಸ್, ಇಂಟ್ರೆಸ್ಟ್ ಆ್ಯಂಡ್ ಪ್ರೈಸ್ ಆಫ್ ಇನ್ಪುಟ್ಸ್, ಸಪ್ಲೈ ಡಿಕ್ರೀಸಸ್. ಕಾಸ್ಟ್ ಆಫ್ ಪ್ರೊಡಕ್ಷನ್ ಏನು? ಕಾಸ್ಟ್ ಆಫ್ ಪ್ರೊಡಕ್ಷನ್ ಅಂತ ಅಂದರೆ ಕಾಸ್ಟ್ ಇಟ್ ಈಸ್ ದ ಎಕ್ಸ್ಪೆನ್ಸಸ್ ಇನ್ಕರ್ಡ್ ಫಾರ್ ಪ್ರೊಡ್ಯೂಸಿಂಗ್ ಎ ಪರ್ಟಿಕ್ಯುಲರ್ ಪ್ರಾಡಕ್ಟ್. ಒಂದು ಪರ್ಟಿಕ್ಯುಲರ್ ಪ್ರಾಡಕ್ಟ್ನ ಪ್ರೊಡಕ್ಷನ್ ಮಾಡೋದಕ್ಕೆ ಎಷ್ಟು ಎಕ್ಸ್ಪೆನ್ಸಸ್ ಇನ್ಕರ್ ಆಗುತ್ತೋ ಅದಕ್ಕೆ ಕಾಸ್ಟ್ ಅಂತ ಹೇಳ್ತೀವಿ. ಈಗ ಒಂದು ಆರ್ಗನೈಸೇಷನ್ಗೆ ಪ್ರಾಡಕ್ಟ್ನ ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ ಯಾವ್ಯಾವ ಥರ ಕಾಸ್ಟ್ ಇನ್ಕರ್ ಆಗುತ್ತೆ, ಅವರು ರಾ ಮೆಟೀರಿಯಲ್ಸ್ನ ಪರ್ಚೇಸ್ ಮಾಡಬೇಕಾಗತ್ತೆ, ವೇಜಸ್ನ ಕೊಡಬೇಕಾಗತ್ತೆ, ಸಾಲ ಏನಾದರೂ ತಂದಿದ್ದಾರೆ ಅಂದರೆ ಅವ್ರಿಗೆಲ್ಲ ಇಂಟ್ರೆಸ್ಟ್ನ ಪೇ ಮಾಡಬೇಕಾಗತ್ತೆ, ಮತ್ತು ಮಾರ್ಕೆಟಿಂಗ್ ಎಕ್ಸ್ಪೆನ್ಸಸ್ನೆಲ್ಲ ಬೇರ್ ಮಾಡಬೇಕಾಗತ್ತೆ. ಈ ಥರ ಏನಾದರೂ ವೇಜಸ್ ಜಾಸ್ತಿ ಕೇಳ್ತಾ ಇದ್ದಾರೆ ವರ್ಕರ್ಸ್ ಅಂತ ಅಂದರೆ, ಅಥವಾ ಇಂಟ್ರೆಸ್ಟ್ನ ಜಾಸ್ತಿ ಪೇ ಮಾಡಬೇಕು ಅಂದರೆ, ಅಥವಾ ರಾ ಮೆಟೀರಿಯಲ್ಸ್ ಪ್ರೈಸಸ್ ಏನಾದರೂ ಜಾಸ್ತಿ ಆಯಿತು ಅಂತ ಅಂದರೆ ಆಟೋಮೆಟಿಕಲಿ ಇವ್ರಿಗೆ ಪ್ರೊಡಕ್ಷನ್ ಮಾಡೋದಕ್ಕೆ ಏನಾದರೂ ಕಷ್ಟ ಆಯಿತು ಅಂದರೆ ಪ್ರೊಡಕ್ಷನ್ ಕಡಿಮೆ ಆಗುತ್ತೆ, ಆಟೋಮೆಟಿಕಲಿ ಸಪ್ಲೈಯೂ ಕಡಿಮೆ ಆಗುವಂಥ ಚಾನ್ಸಸ್ ಇರುತ್ತೆ. ಅದೇ ಇದಕ್ಕೆ ಆಪೋಸಿಟ್ ಸಿಚುಯೇಷನ್ಸ್ ಏನಾದರೂ ಅರೈಸ್ ಆಯಿತು ಅಂದರೆ, ಇಫ್ ದ ಕಾಸ್ಟ್ ಆಫ್ ಪ್ರೊಡಕ್ಷನ್ ಫಾಲ್ಸ್ ಆನ್ ಅಕೌಂಟ್ ಆಫ್ ದ ಅಬೌವ್ ಸೈಡ್ ರೀಸನ್ಸ್, ಇನ್ ದಟ್ ಕೇಸಸ್ ಸಪ್ಲೈ ಆಲ್ಸೋ ರೈಸಸ್ ಅಂತ ಹೇಳ್ಬೋದು. ಅದೇ ಕಾಸ್ಟ್ ಏನಾದರೂ ಮುಂಚೆ ಎಷ್ಟಾಗ್ತಾ ಇತ್ತೋ ಅದಕ್ಕಿಂತ ಕಾಸ್ಟ್ ಕಡಿಮೆ ಇನ್ಕರ್ ಆಗ್ತಾ ಇದೆ ಅಂತ ಅಂದರೆ ನಾವು ಅದೇ ಕಾಸ್ಟ್ಗೆ ಜಾಸ್ತಿ ಮ್ಯಾನುಫ್ಯಾಕ್ಚರ್ ಮಾಡಿಕೊಂಡು ಜಾಸ್ತಿ ಪ್ರೊಡಕ್ಷನ್ ಮಾಡ್ಬೋದು. ಅದರಿಂದ ಏನಾಗುತ್ತೆ, ಸಪ್ಲೈಯೂ ಜಾಸ್ತಿ ಆಗುವಂಥ ಚಾನ್ಸಸ್ ಇರುತ್ತೆ. Therefore, this cost of production also influences the supply. Next one is government policy. When the government follows a positive policy, it encourages production in the private sector. Consequently, supply expands ಅಂತ. ನಾನು ಪ್ರೀವಿಯಸ್ ವಿಡಿಯೋದಲ್ಲೆಲ್ಲ ಹೇಳಿದ್ದೀನಿ, ಯಾವುದೇ ಒಂದು ಬಿಸ್ನೆಸ್ಸು ಚೆನ್ನಾಗಿ ರನ್ ಆಗಬೇಕು ಅಂದರೆ ಅಲ್ಲಿರೋಂಥ ಎಕನಾಮಿಕ್ ಎನ್ವಿರಾನ್ಮೆಂಟ್, ಪೊಲಿಟಿಕಲ್ ಎನ್ವಿರಾನ್ಮೆಂಟು ಅಷ್ಟೇ ಎಫೆಕ್ಟ್ ಆಗುತ್ತೆ. ಅಲ್ಲಿ ಗೌರ್ಮೆಂಟು ಬಿಸ್ನೆಸ್ಗೆ ಅಥವಾ ಇಂಡಸ್ಟ್ರೀಸ್ಗೆಲ್ಲ ಯಾವ ರೀತಿ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂತ ಅನ್ನೋದ್ರ ಬೇಸಿಸ್ ಮೇಲೂ ಬಿಸ್ನೆಸ್ದು ಪ್ರೊಡಕ್ಷನ್, ಸಪ್ಲೈ, ಪ್ರಾಫಿಟಬಿಲಿಟಿ ಪೊಸಿಷನ್ ಎಲ್ಲನೂ ಡಿಪೆಂಡ್ ಆಗಿರುತ್ತೆ. ಗೌರ್ಮೆಂಟ್ ಏನಾದರೂ ತುಂಬ ಸಪೋರ್ಟಿವ್ ಆಗಿದೆ ಅಂತ ಅಂದರೆ ಬಿಸ್ನೆಸ್ಗೆ ಅಥವಾ ಇಂಡಸ್ಟ್ರಿಗೆ ಮತ್ತು ಪಾಸಿಟಿವ್ ಪಾಲಿಸೀಸ್ನ ಫ್ರೇಮ್ ಮಾಡಿದ್ದಾರೆ ಅಂತ ಅಂದರೆ ಏನಾಗುತ್ತೆ, ಆವಾಗ ಪ್ರೊಡಕ್ಷನ್ ಜಾಸ್ತಿ ಆಗುತ್ತೆ, ಆಟೋಮೆಟಿಕಲಿ ಸಪ್ಲೈಯೂ ಜಾಸ್ತಿ ಆಗುವಂಥ ಚಾನ್ಸಸ್ ಇರುತ್ತೆ. ಪಾಸಿಟಿವ್ ಪಾಲಿಸಿ ಅಥವಾ ಫೇವರಬಲ್ ಆಗಿರಬೇಕು ಅಂತಂದರೆ ಗೌರ್ಮೆಂಟ್ ಏನು ಮಾಡ್ಬೋದು, ಗ್ರ್ಯಾಂಟಿಂಗ್ ಆಫ್ ಸಬ್ಸಿಡೀಸ್, ಡೆವಲಪ್ಮೆಂಟ್ ರೀಬೇಟ್ಸ್, ಟ್ಯಾಕ್ಸ್ ಕನ್ಸೆಷನ್ಸ್ ಎಕ್ಸೆಟ್ರಾ ಅಂತ ಅಂದರೆ ಸಬ್ಸಿಡೀಸ್ನ ಕೊಡೋದಾಗಿರ್ಬೋದು, ಅಥವಾ ರೀಬೇಟ್ಸ್ನ ಕೊಡೋದಾಗಿರ್ಬೋದು, ಅಥವಾ ಟ್ಯಾಕ್ಸ್ ಕನ್ಸೆಷನ್ಸ್ನ ಕೊಡೋದಾಗಿರ್ಬೋದು. ಈ ಥರದ್ದೆಲ್ಲ ಮಾಡಿದ್ರು ಅಂತ ಅಂದರೆ ಅವಾಗೇನಾಗುತ್ತೆ, ಬಿಸ್ನೆಸ್ನ ಅವ್ರು ಪ್ರಮೋಟ್ ಮಾಡ್ಕೊಳೋದಕ್ಕೆ ಹೆಲ್ಪ್ ಆಗುತ್ತೆ. ಬಿಸ್ನೆಸ್ ಏನಾಗುತ್ತೆ, ಎಫಿಷಿಯೆಂಟಾಗಿ ಸ್ಟ್ಯಾಂಡ್ ಆಗೋದಕ್ಕೆ ಸಾಧ್ಯ ಆಗೋಂಥ ಚಾನ್ಸಸ್ ಇರುತ್ತೆ.
ಅದೇ ಇದಕ್ಕೇನಾದರೂ ಆಪೋಸಿಟ್ ಸಿಚುಯೇಷನ್ಸ್ ಏನಾದರೂ ಎಫೆಕ್ಟ್ ಆಯಿತು ಅಂದರೆ ಔಟ್ಪುಟ್ ಆ್ಯಂಡ್ ಸಪ್ಲೈ ಕ್ರಿಪಲ್ಸ್ ವೆನ್ ದ ಗೌರ್ಮೆಂಟ್ ಅಡಾಪ್ಟ್ಸ್ ಎ ನೆಗೆಟಿವ್ ಪಾಲಿಸಿ. ಅದೇ ಗೌರ್ಮೆಂಟ್ ಏನಾದರೂ ನೆಗೆಟಿವ್ ಪಾಲಿಸೀಸ್ನ ಫ್ರೇಮ್ ಮಾಡಿಕೊಂಡ್ರು ಅಂತ ಅಂದರೆ ಸಪೋರ್ಟಿವ್ ಆಗಿರಲಿಲ್ಲ ಅಂತ ಅಂದರೆ ಔಟ್ಪುಟ್ ಎಫೆಕ್ಟ್ ಆಗುತ್ತೆ, ಅದರಿಂದ ಸಪ್ಲೈಯೂ ಎಫೆಕ್ಟ್ ಆಗುವಂಥ ಚಾನ್ಸಸ್ ಇರುತ್ತೆ. ಏನು ಅನ್ಫೇವರಬಲ್ ಪಾಲಿಸಿ ಅಥವಾ ಸಪೋರ್ಟಿವ್ ಆಗಿ ಇಲ್ದಲೇ ಇರೋದು ಅಂದರೆ ನೆಗೆಟಿವ್ ಪಾಲಿಸಿ ಅಂದರೆ ಏನು ಅಂತಂದರೆ ವಿತ್ಡ್ರಾಲ್ ಆಫ್ ಆಲ್ ದ ಕನ್ಸೆಷನ್ಸ್ ಆ್ಯಂಡ್ ಇನ್ಸೆಂಟಿವ್ಸ್. ಏನು ಕನ್ಸೆಷನ್ಸ್ ಅಥವಾ ಇನ್ಸೆಂಟಿವ್ಸ್ ಕೊಟ್ಟಿದ್ರು ಅದನ್ನೆಲ್ಲ ವಾಪಸ್ ತೊಗೊಳೋದ್ರಿಂದ, ಅಥವಾ ಹೈ ಟ್ಯಾಕ್ಸಸ್ನ ಇಂಪೋಸ್ ಮಾಡೋದ್ರಿಂದ, ಅಥವಾ ಕಂಟ್ರೋಲ್ಸ್ ಜಾಸ್ತಿ ರೆಸ್ಟ್ರಿಕ್ಷನ್ಸ್ನ ಮಾಡೋದ್ರಿಂದ, ಜಾಸ್ತಿ ಕಂಟ್ರೋಲ್ ಮಾಡೋದ್ರಿಂದ, ಅಥವಾ ಕೋಟಾ ಸಿಸ್ಟಮ್ಸ್ನೆಲ್ಲನೂ ಇಂಪ್ಲಿಮೆಂಟ್ ಮಾಡೋದ್ರಿಂದ ಏನಾಗುತ್ತೆ, ಬಿಸ್ನೆಸ್ಗೆ ಫೇವರಬಲ್ ಎನ್ವಿರಾನ್ಮೆಂಟ್ ಇರಲ್ಲ, ಅಲ್ಲಿ ವರ್ಕ್ ಮಾಡೋಂಥದ್ದು ಕಷ್ಟ ಆಗುತ್ತೆ. ಅವಾಗ ಏನಾಗುತ್ತೆ, ಸಪ್ಲೈನೂ ಆಟೋಮೆಟಿಕಲಿ ಕಡಿಮೆ ಆಗುತ್ತೆ. ಹಾಗಾಗಿ ಗೌರ್ಮೆಂಟ್ ಪಾಲಿಸಿನೂ ಅಷ್ಟೇ ಸಪ್ಲೈ ಮೇಲೆ ತುಂಬ ಜಾಸ್ತಿ ಪ್ರಭಾವ ಬೀರುತ್ತೆ ಅಂತ ಅಂದ್ಬಿಟ್ಟು ಹೇಳ್ಬೋದು. ಆ್ಯಂಡ್ ನೆಕ್ಸ್ಟ್ ಒನ್ ಇಸ್ ದ ಮೊನೋಪಲಿ ಪವರ್. ಸಪ್ಲೈ ಟೆಂಡ್ಸ್ ಟು ಬಿ ಲೋ ವೆನ್ ಮಾರ್ಕೆಟ್ ಈಸ್ ಕಂಟ್ರೋಲ್ಡ್ ಬೈ ಮೊನೋಪಲಿಸ್ಟ್ ಆರ್ ಫ್ಯೂ ಸೆಲ್ಲರ್ಸ್ ಆಸ್ ಇನ್ ಕೇಸ್ ಆಫ್ ಆಲಿಗೋಪಲಿ. ಜನರಲಿ ಸಪ್ಲೈ ವುಡ್ ಬಿ ಮೋರ್ ಅಂಡರ್ ಕಾಂಪಿಟೇಟಿವ್ ಕಂಡೀಷನ್ಸ್. ಮೊನೋಪಲಿ ಸಿಚುಯೇಷನ್ಸ್ನಲ್ಲಿ ಅಂದರೆ ಒಬ್ಬರೇ ಸೆಲ್ಲರ್ಸ್ ಇರೋವಂಥ ಸಿಚುಯೇಷನ್ನಲ್ಲಿ, ಅಥವಾ ಆಲಿಗೋಪಲಿ ಅಂದರೆ ಫ್ಯೂ ನಂಬರ್ ಆಫ್ ಸೆಲ್ಲರ್ಸ್ ಇರ್ತಾರೆ. ಮೊನೋಪಲಿನಲ್ಲಿ ಸಿಂಗಲ್ ಸೆಲ್ಲರ್ ಇರ್ತಾರೆ, ಡ್ಯುಯೋಪಲಿನಲ್ಲಿ ಇಬ್ಬರೇ ಸೆಲ್ಲರ್ಸ್ ಇರ್ತಾರೆ, ಆಲಿಗೋಪಲಿನಲ್ಲಿ ಫ್ಯೂ ನಂಬರ್ ಅಂದರೆ ಕಡಿಮೆ ಸೆಲ್ಲರ್ಸ್ ಇರ್ತಾರೆ ಅಂತ ಹೇಳ್ಬೋದು. ಎಲ್ಲಿ ಈ ಥರ ಫ್ಯೂ ಸೆಲ್ಲರ್ಸ್ ಅಥವಾ ಮೊನೋಪಲಿ ಸಿಚುಯೇಷನ್ ಇರುತ್ತೋ ಆ ಒಂದು ಪರ್ಟಿಕ್ಯುಲರ್ ಪ್ರಾಡಕ್ಟ್ಗೆ ಅಲ್ಲಿ ಸಪ್ಲೈಯೂ ಕಡಿಮೆನೇ ಇರುತ್ತೆ ಅಂತ ಅಂದ್ಬಿಟ್ಟು ಹೇಳ್ಬೋದು ಅಲ್ವಾ. ಅದೇ ಇದು ಮೊನೋಪಲಿ ಅಂದರೆ ಏನು, ಆಲಿಗೋಪಲಿ, ಡ್ಯುಯೋಪಲಿ ಅಂದರೆ ಏನು ಅಂತ ಅಂದ್ಬಿಟ್ಟು ಮಾರ್ಕೆಟ್ ಸ್ಟ್ರಕ್ಚರ್ ಅಂತ ಅಂದ್ಬಿಟ್ಟು ನೆಕ್ಸ್ಟ್ ಒಂದು ಚಾಪ್ಟರ್ ಇದೆ, ಅಲ್ಲಿ ಇನ್ನೂ ಇನ್ ಡೆಪ್ತ್ ಆಗಿ ನೀವು ಅರ್ಥ ಮಾಡ್ಕೊತಾ ಹೋಗ್ತೀರಾ. ಫಾರ್ ಎಕ್ಸಾಂಪಲ್ ಮೊನೋಪಲಿ ಇದೆ ಅಥವಾ ಆಲಿಗೋಪಲಿ ಇದೆ ಅಂದರೆ ಅವ್ರು ಎಷ್ಟು ಸಪ್ಲೈ ಮಾಡ್ತಾರೋ ಅಷ್ಟನ್ನೇ ನಾವು ಜನ ಪರ್ಚೇಸ್ ಮಾಡಬೇಕಾಗತ್ತೆ. ಇನ್ನೂ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡಿದ್ರು ಅವ್ರು ಮೊನೋಪಲಿಸ್ಟ್ ಸಪ್ಲೈ ಮಾಡೋದಷ್ಟೇ ತೊಗೊಳ್ಬೇಕು, ಇಲ್ಲ ಅಂದರೆ ತೊಗೊಳೋದಕ್ಕೆ ಸಾಧ್ಯ ಇರಲ್ಲ. ಅದಕ್ಕೋಸ್ಕರ ಮೊನೋಪಲಿಸ್ಟಿಕ್ ಸಿಚುಯೇಷನಲ್ಲಿ ಏನಾಗುತ್ತೆ, ಸಪ್ಲೈ ಸಾಮಾನ್ಯವಾಗಿ ಕಡಿಮೆನೇ ಇರುತ್ತೆ. ಅದೇ ಮೊನೋಪಲಿಸ್ಟಿಕ್ ಸಿಚುಯೇಷನಲ್ಲಿ ಅಂದರೆ ನಾವು ಮೊನೋಪಲಿಸ್ಟಿಕ್ ಎನ್ವಿರಾನ್ಮೆಂಟ್ ಅಂದರೆ ಇಲ್ಲಿ ಕಾಂಪಿಟೇಷನ್ ಜಾಸ್ತಿ ಇರುತ್ತೆ. ಯಾವುದು ಮೊನೋಪಲಿಸ್ಟಿಕ್ ಎನ್ವಿರಾನ್ಮೆಂಟಲ್ಲಿ ಬರೋವಂಥ ಪ್ರಾಡಕ್ಟ್ಸ್ ಅಂದರೆ ಪ್ರತಿನಿತ್ಯ ನಾವು ಮಾರ್ನಿಂಗಿಂದ ಈವ್ನಿಂಗ್ವರೆಗೂ ಯೂಸ್ ಮಾಡೋವಂಥ ಮೆಜಾರಿಟಿ ಪ್ರಾಡಕ್ಟ್ಸ್ ಯಾವುದಕ್ಕೆ ಬರುತ್ತೆ, ಮೊನೋಪಲಿಸ್ಟಿಕ್ ಕಾಂಪಿಟೇಷನ್ಗೆ ಬರುತ್ತೆ. ಫಾರ್ ಎಕ್ಸಾಂಪಲ್ ಟೂತ್ ಪೇಸ್ಟ್ ಆಗಿರ್ಬೋದು, ಸೋಪ್ಸ್ ಆಗಿರ್ಬೋದು, ಅಥವಾ ಕಾಫಿ ಪೌಡರ್, ಟೀ ಪೌಡರ್ ಆಗಿರ್ಬೋದು, ಪ್ರತಿಯೊಂದು ಪ್ರಾಡಕ್ಟು ಈ ಥರದ್ದೆಲ್ಲ ಯಾವುದಕ್ಕೆ ಬರುತ್ತೆ, ಮೊನೋಪಲಿಸ್ಟಿಕ್ ಕಾಂಪಿಟೇಷನ್ಗೆ ಬರುತ್ತೆ. ಇಂಥ ಒಂದು ಪ್ರಾಡಕ್ಟ್ನ ನಾವು ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದೀವಿ ಅಂತ ಅಂದರೆ ಆ ಥರದ್ದು ಪ್ರಾಡಕ್ಟ್ಗೆ ಸಾಮಾನ್ಯವಾಗಿ ಏನಾಗಿರುತ್ತೆ, ಸಪ್ಲೈಯು ಜಾಸ್ತಿನೇ ಇರುತ್ತೆ ಅಂತ ಹೇಳ್ಬೋದು. ಅಂದರೆ ಲಿಮಿಟೆಡ್ ನಂಬರ್ ಆಫ್ ಸೆಲ್ಲರ್ಸ್ ಇದ್ದರೆ ಮೊನೋಪಲಿ ಅಥವಾ ಆಲಿಗೋಪಲಿ ಸಿಚುಯೇಷನ್ನಲ್ಲಿ ಸಪ್ಲೈಯು ಕಡಿಮೆ ಇರುತ್ತೆ. ಅದೇ ಮೊನೋಪಲಿಸ್ಟಿಕ್ ಸಿಚುಯೇಷನ್ಸ್ನಲ್ಲಿ ಏನಾಗುತ್ತೆ, ಸಪ್ಲೈಯು ಜಾಸ್ತಿ ಇರುತ್ತೆ ಅಂತ ಅಂದ್ಬಿಟ್ಟು ಹೇಳ್ಬೋದು. And next one is the technology. That is new technology. If there is development of technology and new innovation, it helps to rise the productivity and thus helps to rise the supply functions ಅಂತ ಹೇಳ್ಬೋದು. ಅಂದರೆ ನಾವು ನಿಮ್ಗೆಲ್ಲರಿಗೂ ಗೊತ್ತೇ ಇದೆ, ನಾವು ಮಾಡ್ರನ್ ಟೆಕ್ನಾಲಜೀಸ್ನ, ಮಾಡ್ರನ್ ಮೆಷಿನರೀಸ್ನ ಯೂಸ್ ಮಾಡಿಕೊಂಡು ಪ್ರಾಡಕ್ಟ್ನ ಪ್ರೊಡ್ಯೂಸ್ ಮಾಡಿದ್ವಿ ಅಂತ ಅಂದರೆ ತುಂಬ ಅಡ್ವಾಂಟೇಜಸ್ ಇರುತ್ತೆ. ಏನು ಅಡ್ವಾಂಟೇಜಸ್ ಇರುತ್ತೆ, ನಾವು ಹೊಸ ಟೆಕ್ನಾಲಜಿಯಿಂದ ಪ್ರೊಡ್ಯೂಸ್ ಮಾಡೋಂಥ ಪ್ರಾಡಕ್ಟು ಕ್ವಾಲಿಟಿನೂ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು, ಟೈಮು ಸೇವ್ ಆಗುತ್ತೆ ಅಂತ ಅಂದ್ಬಿಟ್ಟು ಹೇಳ್ಬೋದು, ಮತ್ತು ಕ್ವಾಲಿಟಿ ಪ್ರಾಡಕ್ಟ್ಸ್ನು ಮ್ಯಾನುಫ್ಯಾಕ್ಚರ್ ಮಾಡ್ಬೋದು ಅಂತ ಅಂದ್ಬಿಟ್ಟು ಹೇಳ್ಬೋದು. ಅದಕ್ಕೋಸ್ಕರ ನಾವು ಹೊಸ ಟೆಕ್ನಾಲಜಿ, ಹೊಸ ಇನ್ನೋವೇಷನ್ಸಿಂದ ಪ್ರಾಡಕ್ಟ್ನ ಪ್ರೊಡ್ಯೂಸ್ ಮಾಡಿದ್ರೆ ಕ್ವಾಂಟಿಟಿನೂ ಜಾಸ್ತಿ ಇರುತ್ತೆ, ಕ್ವಾಲಿಟಿನೂ ಜಾಸ್ತಿ ಇರುತ್ತೆ, ಟೈಮೂ ಕಡಿಮೆ ಟೈಮ್ಗೆ ಪ್ರೊಡಕ್ಷನ್ನ ಮಾಡ್ಬೋದು. ಅವಾಗ ಏನಾಗುತ್ತೆ, ಪ್ರೊಡಕ್ಷನ್ನು ಜಾಸ್ತಿ ಇರುತ್ತೆ, ಆಟೋಮೆಟಿಕಲಿ ಸಪ್ಲೈಯೂ ಜಾಸ್ತಿ ಇರುತ್ತೆ. ಅದೇ ನಾವೇನಾದರೂ ಪ್ರಿಮಿಟಿವ್ ಟೆಕ್ನಿಕ್ಸ್ ಅಂದರೆ ಓಲ್ಡ್ ಟೆಕ್ನಾಲಜೀಸ್ನ ಯೂಸ್ ಮಾಡ್ತಾ ಇದ್ದೀವಿ ಅಂತಂದರೆ, ಯೂಸ್ ಮಾಡಿಕೊಂಡು ನಾವೇನಾರ ಪ್ರಾಡಕ್ಟ್ಸ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದೀವಿ ಅಂತ ಅಂದರೆ ಆಟೋಮೆಟಿಕಲಿ ಕ್ವಾಲಿಟಿನೂ ಕಡಿಮೆ ಆಗ್ಬೋದು, ಕ್ವಾಂಟಿಟಿನೂ ಕಡಿಮೆ ಆಗ್ಬೋದು, ಟೈಮ್ ಕನ್ಸಂಪ್ಷನ್ಸು ಜಾಸ್ತಿ ಆಗುತ್ತೆ. ಇದರಿಂದ ಏನಾಗುತ್ತೆ, ಸಪ್ಲೈಯೂ ಕಡಿಮೆ ಆಗುವಂಥ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ದಿಸ್ ಟೆಕ್ನಾಲಜಿ ಆಲ್ಸೋ ಅಫೆಕ್ಟ್ಸ್ ದ ಸಪ್ಲೈ. If a seller or if the manufacturer adopts modern technologies, new methods of manufacturing the products, then supply will be more. Or if the organizations follows the old primitive techniques, then automatically the supply will be low. Then natural calamities.
Favorable natural factors like good climatic conditions, timely, adequate, well-distributed rainfall results in higher production and expansion in the supply. On the other hand, natural calamities like flood, drought, etc. affects the supply of the agricultural goods. ಕ್ಲೈಮೆಟಿಕ್ ಇವಾಗ ನಾವು ಅಗ್ರಿಕಲ್ಚರಲ್ ಗೂಡ್ಸ್ದು ಸಪ್ಲೈ ಬಗ್ಗೆ ಹೇಳ್ಬೇಕು ಅಂತ ಅಂದರೆ ಅಗ್ರಿಕಲ್ಚರಲ್ ಗೂಡ್ಸ್ ಜಾಸ್ತಿ ಸಪ್ಲೈ ಆಗಬೇಕು ಅಂತ ಅಂದರೆ ಅಲ್ಲೇನಾಗಿರಬೇಕು, ಫೇವರಬಲ್ ಕ್ಲೈಮೆಟಿಕ್ ಕಂಡೀಷನ್ಸ್ ಇರಬೇಕು. ಅಂದರೆ ಆ ಒಂದು ಪರ್ಟಿಕ್ಯುಲರ್ ಕ್ರಾಪ್ಗೆ ಯಾವ ರೀತಿ ವೆದರ್ ಬೇಕೋ, ಯಾವ ರೀತಿ ಕ್ಲೈಮೇಟ್ ಬೇಕೋ ಆ ಥರನೇ ಕ್ಲೈಮೆಟಿಕ್ ಕಂಡೀಷನ್ಸ್ ಇದ್ದರೆ ಅಲ್ಲಿ ಪ್ರೊಡಕ್ಷನ್ ಜಾಸ್ತಿ ಆಗುತ್ತೆ, ಸಪ್ಲೈಯೂ ಜಾಸ್ತಿ ಆಗುತ್ತೆ. ಮತ್ತು ಆ ಒಂದು ಪರ್ಟಿಕ್ಯುಲರ್ ಕ್ರಾಪ್ಗೆ ಯಾವಾಗ ಮಳೆ ಬರಬೇಕು, ಎಷ್ಟು ಮಳೆ ಬರಬೇಕು ಅಷ್ಟೇ ಮಳೆ ಬಂತು ಅಂತ ಅಂದರೆ ಅಲ್ಲಿ ಪ್ರೊಡಕ್ಷನ್ ಜಾಸ್ತಿ ಇರುತ್ತೆ. ಆ ಥರ ಅಡಿಕ್ವೇಟಾಗಿ ಪ್ರಾಡಕ್ಟ್ಸ್ನ ಪ್ರೊಡ್ಯೂಸ್ ಮಾಡಿದ್ರು ಅಂತ ಅಂದರೆ ಆಟೋಮೆಟಿಕಲಿ ಕರೆಕ್ಟಾಗೇ ಜಾಸ್ತಿನೇ ಸಪ್ಲೈ ಮಾಡ್ಬೋದು. ಅದೇ ಏನಾದರೂ ಇದಕ್ಕೆ ಆಪೋಸಿಟ್ ಸಿಚುಯೇಷನ್ಸ್ ಅರೈಸ್ ಆಯಿತು ಅಂದರೆ ನ್ಯಾಚುರಲ್ ಕೆಲಾಮಿಟೀಸ್ ಆಯಿತು ಅಂದರೆ ತುಂಬ ಮಳೆ ಜಾಸ್ತಿ ಆದ್ರೂ ಅಥವಾ ಮಳೆನೇ ಬರ್ದಲೇ ಇದ್ರೂ ಏನಾಗುತ್ತೆ, ಅಲ್ಲಿ ಅಗ್ರಿಕಲ್ಚರಲ್ ಗೂಡ್ಸ್ಗೆ ಪ್ರೊಡಕ್ಷನ್ಗೂ ಎಫೆಕ್ಟ್ ಆಗುತ್ತೆ, ಆಟೋಮೆಟಿಕಲಿ ಸಪ್ಲೈಗೂ ಎಫೆಕ್ಟ್ ಆಗುವಂಥ ಚಾನ್ಸಸ್ ಇರುತ್ತೆ. ನಾವು ಇವಾಗೆಲ್ಲ ನೋಡ್ಬೋದು, ಈ ಆನಿಯನ್ ಕೆಲವೊಂದು ಕಡೆ ಏನಾಗುತ್ತೆ, ಎಲ್ಲಿ ಈ ಈರುಳ್ಳಿನ ಬೆಳೀತಾ ಇರ್ತಾರೋ ಅಲ್ಲಿ ಪ್ರವಾಹ ಬಂದು ಎಷ್ಟೊಂದು ಬೆಳೆ ಎಲ್ಲನೂ ನಾಶ ಆಗೋಯ್ತು. ಆವಾಗ ಎಲ್ಲ ಕಡೆಯೂ ಆ ಈರುಳ್ಳಿಗೆ ಏನಾಯಿತು, ಡಿಮ್ಯಾಂಡ್ ಜಾಸ್ತಿ ಆಯಿತು. ಯಾಕೆ ಡಿಮ್ಯಾಂಡ್ ಜಾಸ್ತಿ ಆಯಿತು ಅಂದರೆ ಅಲ್ಲೆಲ್ಲ ಬೆಳೆ ನಾಶ ಆಗೋಗ್ಬಿಟ್ಟಿದೆ. ಹಂಗಾಗಿ ಅಲ್ಲಿ ಆಟೋಮೆಟಿಕಲಿ ಏನಾಯಿತು, ಸಪ್ಲೈಯೂ ಕಡಿಮೆ ಆಗೋಂಥ ಚಾನ್ಸಸ್ ಇರುತ್ತೆ. ಹಂಗಾಗಿ ಫೇವರಬಲ್ ಕಂಡೀಷನ್ಸ್ ಇತ್ತು, ಫೇವರಬಲ್ ನ್ಯಾಚುರಲ್ ಫ್ಯಾಕ್ಟರ್ಸ್ ಇತ್ತು ಅಂದರೆ ಅಲ್ಲಿ ಏನಾಗುತ್ತೆ, ಸಪ್ಲೈಯೂ ಜಾಸ್ತಿ ಇರುತ್ತೆ. ಅದೇ ಅನ್ಫೇವರಬಲ್ ಕಂಡೀಷನ್ಸ್ ಇತ್ತು ಅಂದರೆ ಸಪ್ಲೈಯೂ ಕಡಿಮೆ ಆಗೋಂಥ ಚಾನ್ಸಸ್ ಇರುತ್ತೆ. ನೆಕ್ಸ್ಟ್, ಫ್ಯೂಚರ್ ಎಕ್ಸ್ಪೆಕ್ಟೇಷನ್ಸ್. ಫ್ಯೂಚರ್ ಎಕ್ಸ್ಪೆಕ್ಟೇಷನ್ಸ್ ರಿಗಾರ್ಡಿಂಗ್ ದ ಇನ್ಕ್ರೀಸ್ ಇನ್ ಪ್ರೈಸ್ ಆಲ್ಸೋ ಹ್ಯಾಂಪರ್ಸ್ ದ ಸಪ್ಲೈ ಆಫ್ ಕಮಾಡಿಟಿ. ಅಟ್ ಸಚ್ ಟೈಮ್ಸ್ ಬಿಸ್ನೆಸ್ ಮೆನ್ ಎಕ್ಸ್ಪೆಕ್ಟ್ಸ್ ಟು ಗೆಟ್ ಹೈ ಪ್ರೈಸ್ ಇನ್ ದ ಫ್ಯೂಚರ್. ಫ್ಯೂಚರ್ನಲ್ಲಿ ಪ್ರೈಸು ಜಾಸ್ತಿ ಆಗತ್ತೆ ಅಂತ ಅಂದ್ಬಿಟ್ಟು ಸೆಲ್ಲರ್ ಏನಾನ ಎಕ್ಸ್ಪೆಕ್ಟ್ ಮಾಡ್ದ ಅಂದರೆ ಪ್ರೆಸೆಂಟ್ ಕಂಡೀಷನಲ್ಲಿ ಅವನು ಅದನ್ನು ಸಪ್ಲೈ ಮಾಡೋಕ್ಕೆ ಹೋಗಲ್ಲ. ಅವಾಗ ಏನಾಗುತ್ತೆ, ಸಪ್ಲೈ ಕಡಿಮೆ ಆಗುತ್ತೆ. ಫಾರ್ ಎಕ್ಸಾಂಪಲ್ ನಾವು ಹೇಳಬೇಕು ಅಂದರೆ, ಯಾರು ಈ ಅಡಿಕೆನ ಬೆಳೆದಿರ್ತಾರೋ ಅವ್ರು ಏನು ಮಾಡ್ತಾರೆ, ಅಡಿಕೆ ಯಾರೋ ಒಬ್ಬರು, ಇವಾಗ ಒಬ್ಬ ಪರ್ಸನ್ ಎ ಅನ್ನೋಂಥ ಒಬ್ಬ ಪರ್ಸನ್ ಏನು ಮಾಡಿರ್ತಾನೆ, ಅಡಿಕೆ ಬೆಳೆದಿರ್ತಾನೆ. ಅವನ ಹತ್ರ ಇವಾಗ ಅಡಿಕೆ ರೆಡಿ ಇರೋಂಥ ಸ್ಟಾಕ್ ಇರುತ್ತೆ. ಅವನು ಇವಾಗ ಎಲ್ಲರೂ ಹೇಳ್ತಾರೆ ಫ್ಯೂಚರ್ ಡೇಸ್ನಲ್ಲಿ ಏನಾಗುತ್ತೆ, ಅಡಿಕೆ ಪ್ರೈಸು ಇವಾಗ ಇರೋದಕ್ಕಿಂತ ತುಂಬ ಜಾಸ್ತಿ ಆಗುತ್ತೆ ಮುಂದಿನ ದಿನಗಳಲ್ಲಿ ಅಂತ ಅಂದ್ಬಿಟ್ಟು ಅವನು ಎಕ್ಸ್ಪೆಕ್ಟ್ ಮಾಡ್ದ ಅಂತ ಅಂದರೆ ಅವಾಗ ಏನು ಮಾಡ್ತಾನೆ, ಇವತ್ತಿನ ದಿನನೇ ಅವನು ಅದನ್ನು ಸೆಲ್ ಮಾಡೋಕ್ಕೆ ಹೋಗಲ್ಲ. ಅವ್ನು ಅದು ಬಿಡು ಇನ್ನೂ 3 ತಿಂಗಳು ಆದಮೇಲೆ ಸೆಲ್ ಮಾಡೋಣ ಅಂತ ಅಂದ್ಬಿಟ್ಟು ಏನಾದ್ರು ಡಿಸಿಷನ್ಸ್ ತೊಗೊಂಡ ಅಂತ ಅಂದರೆ ಪ್ರೆಸೆಂಟ್ ಸಿಚುಯೇಷನಲ್ಲಿ ಅದನ್ನು ಸಪ್ಲೈ ಮಾಡಲ್ಲ. ಅವಾಗೇನಾಯಿತು, ಸಪ್ಲೈ ಕಡಿಮೆ ಆಯಿತು. ಅಂದರೆ ಫ್ಯೂಚರ್ನಲ್ಲಿ ಪ್ರೈಸ್ ಜಾಸ್ತಿ ಆಗತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ರೆ ಪ್ರೆಸೆಂಟ್ ಸಿಚುಯೇಷನ್ಸ್ನಲ್ಲಿ ಅವ್ರು ಅದನ್ನು ಸಪ್ಲೈ ಮಾಡಲ್ಲ. ಅದೇ ಇದಕ್ಕೇನಾದರೂ ಆಪೋಸಿಟ್ ಸಿಚುಯೇಷನ್ಸ್ ಅರೈಸ್ ಆಯಿತು ಅಂದರೆ ಫ್ಯೂಚರ್ನಲ್ಲಿ ಪ್ರೈಸಸ್ ಏನಾದರೂ ಕಡಿಮೆ ಆಗತ್ತೆ ಅಂತ ಅಂದ್ಬಿಟ್ಟು ಅವ್ರು ಏನಾನ ಎಕ್ಸ್ಪೆಕ್ಟ್ ಮಾಡಿದ್ರೆ ಫ್ಯೂಚರ್ನಲ್ಲಿ ಇನ್ನೂ ಕಡಿಮೆ ಪ್ರೈಸಿಗೆ ಸೆಲ್ ಮಾಡಬೇಕಲ್ಲ ಅಂತ ಅಂದ್ಬಿಟ್ಟು ಇವತ್ತೇ ಅದನ್ನು ಸೆಲ್ ಮಾಡಿಬಿಡೋಣ ಅಂತ ಸೆಲ್ ಮಾಡೋದಕ್ಕೆ ಮುಂದೆ ಬರ್ತಾರೆ. ಹಾಗಾಗಿ ಏನಾಗುತ್ತೆ, ಫ್ಯೂಚರ್ನಲ್ಲಿ ಕಡಿಮೆ ಪ್ರೈಸ್ ಆಗುತ್ತೆ ಅಂತ ಅಂದ್ಬಿಟ್ಟು ಎಕ್ಸ್ಪೆಕ್ಟ್ ಮಾಡಿದ್ರೆ ಇವತ್ತಿನ ಡೇನಲ್ಲಿ ಸಪ್ಲೈ ಜಾಸ್ತಿ ಆಗೋಂಥ ಚಾನ್ಸಸ್ ಇರುತ್ತೆ. ಇದಕ್ಕೆ ಏನು ಹೇಳ್ತಾರೆ, ಫ್ಯೂಚರ್ ಎಕ್ಸ್ಪೆಕ್ಟೇಷನ್ಸ್ ಅಂತ ಅಂತಾರೆ. ದಿಸ್ ಫ್ಯೂಚರ್ ಎಕ್ಸ್ಪೆಕ್ಟೇಷನ್ಸ್ ಆಲ್ಸೋ ಅಫೆಕ್ಟ್ಸ್ ದ ಸಪ್ಲೈ. ದಿಸ್ ಈಸ್ ಆಲ್ಸೋ ಒನ್ ಆಫ್ ದ ಫ್ಯಾಕ್ಟರ್ಸ್ ವಿಚ್ ಅಫೆಕ್ಟ್ಸ್ ದ ಸಪ್ಲೈ ಅಂತ ಅಂದ್ಬಿಟ್ಟು ಹೇಳ್ಬೋದು. ಆ್ಯಂಡ್ ನೆಕ್ಸ್ಟ್ ಒನ್ ಇಸ್ ದ ಕಾಂಪ್ಲಿಮೆಂಟಾರಿಟಿ ಆಫ್ ದ ಗೂಡ್ಸ್. ಏನು ಕಾಂಪ್ಲಿಮೆಂಟ್ ಗೂಡ್ಸ್ ಅಂತ ಅಂದರೆ ನಿಮಗೆ ಗೊತ್ತಿರುತ್ತೆ ಕಾಂಪ್ಲಿಮೆಂಟ್ ಗೂಡ್ಸ್ ಅಂದರೆ ಯಾವುದು, ಸಬ್ಸ್ಟಿಟ್ಯೂಟ್ ಗೂಡ್ಸ್ ಅಂದರೆ ಯಾವುದು ಅಂತ ಅಂದ್ಬಿಟ್ಟು. ಸಬ್ಸ್ಟಿಟ್ಯೂಟ್ ಗೂಡ್ಸ್ ಅಂದರೆ ಒಂದು ಪ್ರಾಡಕ್ಟ್ ಬದಲಾಗಿ ಇನ್ನೊಂದು ಪ್ರಾಡಕ್ಟ್ನ ನಾವೇನಾದರೂ ಯೂಸ್ ಮಾಡಿದ್ರೆ ಅದಕ್ಕೆ ಸಬ್ಸ್ಟಿಟ್ಯೂಟ್ ಗೂಡ್ಸ್ ಅಂತ ಅಂತಾರೆ. ಕಾಂಪ್ಲಿಮೆಂಟ್ ಗೂಡ್ಸ್ ಅಂತ ಅಂದರೆ ಯಾವುದು ಅಂದರೆ ನಾವು ಒಂದು ಪ್ರಾಡಕ್ಟನ್ನು ಸಿಂಗಲ್ ಆಗಿ ಯೂಸ್ ಮಾಡೋದಕ್ಕಾಗಲ್ಲ, ಅದ್ರ ಜೊತೆಗೆ ಇನ್ನೊಂದು ಪ್ರಾಡಕ್ಟನ್ನು ಬೇಕೇ ಬೇಕಾಗತ್ತೆ. ಅಂಥ ಪ್ರಾಡಕ್ಟ್ಗೆ ಏನಂತಾರೆ, ಕಾಂಪ್ಲಿಮೆಂಟ್ ಗೂಡ್ಸ್ ಅಂತ ಅಂದ್ಬಿಟ್ಟು ಹೇಳ್ತೀವಿ. ಎಕ್ಸಾಂಪಲ್ ನಾವು ಹೇಳಬೇಕು ಅಂತಂದರೆ ಕಾರ್ ಮತ್ತು ಪೆಟ್ರೋಲ್ ಆಗಿರ್ಬೋದು. ಇಲ್ಲಿ ಏನು ಹೇಳ್ತಾರೆ ಅಂದರೆ ಇನ್ ಕೇಸ್ ಆಫ್ ಜಾಯಿಂಟ್ ಡಿಮ್ಯಾಂಡ್ ಅಥವಾ ಇನ್ ಕೇಸ್ ಆಫ್ ಕಾಂಪ್ಲಿಮೆಂಟರಿ ಗೂಡ್ಸ್ ದ ಪ್ರೊಡಕ್ಷನ್ ಆ್ಯಂಡ್ ಸೇಲ್ ಆಫ್ ಒನ್ ಪ್ರಾಡಕ್ಟ್ ಮೇ ಲೀಡ್ ಟು ಪ್ರೊಡಕ್ಷನ್ ಆ್ಯಂಡ್ ಸೇಲ್ ಆಫ್ ದ ಅದರ್ ಪ್ರಾಡಕ್ಟ್ ಆಲ್ಸೋ ಅಂತ ಹೇಳ್ಬೋದು. ಅಂದರೆ ಒಂದು ಪ್ರಾಡಕ್ಟು ಪ್ರೊಡಕ್ಷನ್ ಆ್ಯಂಡ್ ಸೇಲ್ ಎಷ್ಟಾಗತ್ತೋ ಅದ್ರ ಬೇಸಿಸ್ ಮೇಲೆ ಇನ್ನೊಂದು ಪ್ರಾಡಕ್ಟು ಪ್ರೊಡಕ್ಷನ್ ಮತ್ತು ಸೇಲೂ ಡಿಪೆಂಡ್ ಆಗಿರುತ್ತೆ ಅಂತ ಹೇಳ್ಬೋದು. ಈಗ ಫಾರ್ ಎಕ್ಸಾಂಪಲ್ ಜಾಸ್ತಿ ಕಾರ್ ಮ್ಯಾನುಫ್ಯಾಕ್ಚರ್ ಆಗ್ತಾ ಇದೆ, ಕಾರ್ಗೆ ಡಿಮ್ಯಾಂಡ್ ಜಾಸ್ತಿ ಆಗ್ತಾ ಇದೆ, ಕಾರ್ದು ಸಪ್ಲೈ ಜಾಸ್ತಿ ಆಗ್ತಾ ಇದೆ ಅಂದರೆ ಕಾರು ಪೆಟ್ರೋಲ್ ಇಲ್ದಂಗೆ ನಾವು ಅಥವಾ ಡೀಸೆಲ್ ಇಲ್ದಂಗೆ ನಾವು ರನ್ ಮಾಡೋದಕ್ಕಾಗಲ್ಲ. ಅವಾಗ ಏನಾಗುತ್ತೆ, ಪೆಟ್ರೋಲ್ ಅಥವಾ ಡೀಸೆಲ್ದು
ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ, ಆಟೋಮೆಟಿಕಲಿ ಸಪ್ಲೈಯೂ ಜಾಸ್ತಿ ಆಗುತ್ತೆ. ಪೆಟ್ರೋಲ್ದು ಡಿಮ್ಯಾಂಡ್ ಅಥವಾ ಸಪ್ಲೈ ಜಾಸ್ತಿ ಆಗೋದಕ್ಕೆ ಕಾರಣ ಯಾವುದು ಅಂತ ಅಂದರೆ ಕಾರ್ಗೆ ಡಿಮ್ಯಾಂಡ್ ಅಥವಾ ಸಪ್ಲೈ ಜಾಸ್ತಿ ಆಗಿರೋದೇ ಅದಕ್ಕೆ ಕಾರಣ ಅಂತ ಅಂದ್ಬಿಟ್ಟು ಹೇಳ್ಬೋದು. ಹಂಗಾಗಿ ಕಾಂಪ್ಲಿಮೆಂಟ್ ಗೂಡ್ಸ್ಗೆ ಎಷ್ಟು ಡಿಮ್ಯಾಂಡ್ ಇದೆ, ಕಾಂಪ್ಲಿಮೆಂಟ್ ಗೂಡ್ಸು ಎಷ್ಟು ಸಪ್ಲೈ ಆಗುತ್ತೆ ಅನ್ನೋದ್ರ ಬೇಸಿಸ್ ಮೇಲೆ ಈ ಒಂದು ಪ್ರಾಡಕ್ಟ್ ಅಂದರೆ ಇನ್ನೊಂದು ಪರ್ಟಿಕ್ಯುಲರ್ ಪ್ರಾಡಕ್ಟು ಡಿಮ್ಯಾಂಡ್ ಅಥವಾ ಸಪ್ಲೈ ಡಿಪೆಂಡ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ನಾವು ಇವಾಗ ಟೀ ಪೌಡರ್ ಮತ್ತು ಶುಗರ್ನೂ ಕಾಂಪ್ಲಿಮೆಂಟ್ ಗೂಡ್ಸ್ ಅಂತಲೇ ಹೇಳ್ಬೋದು. ಟೀ ಪೌಡರ್ಗೆ ಡಿಮ್ಯಾಂಡ್ ಜಾಸ್ತಿ ಆಯಿತು ಅಂದರೆ ಆಟೋಮೆಟಿಕಲಿ ಶುಗರ್ಗೂ ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ, ನಾವು ಮಿಲ್ಕ್ಗೂ ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ ಅಂತಲೇ ಹೇಳ್ಬೋದು. ಈ ಥರದ ಗೂಡ್ಸ್ಗೆ ಏನಂತಾರೆ ಕಾಂಪ್ಲಿಮೆಂಟ್ ಗೂಡ್ಸ್ ಅಂತ ಅಂತಾರೆ. ಈ ಒಂದು ಪಾಯಿಂಟೂ ಸಪ್ಲೈ ಮೇಲೆ ಎಫೆಕ್ಟ್ ಆಗುತ್ತೆ ಅಂತ ಹೇಳ್ಬೋದು. ನೆಕ್ಸ್ಟ್ ಒನ್ ಈಸ್ ಇಂಪ್ರೂವ್ಮೆಂಟ್ಸ್ ಇನ್ ಟ್ರಾನ್ಸ್ಪೋರ್ಟೇಷನ್ ಆ್ಯಂಡ್ ಕಮ್ಯುನಿಕೇಷನ್. ಏನು ಇಂಪ್ರೂವ್ಮೆಂಟ್ಸ್ ಇನ್ ಟ್ರಾನ್ಸ್ಪೋರ್ಟೇಷನ್ ಆ್ಯಂಡ್ ಕಮ್ಯುನಿಕೇಷನ್ ಅಂತ ಅಂದರೆ ನಿಮಗೆ ಗೊತ್ತಿದೆ, ಟ್ರಾನ್ಸ್ಪೋರ್ಟೇಷನ್ ಫೆಸಿಲಿಟೀಸ್ ಅಥವಾ ಕಮ್ಯುನಿಕೇಷನ್ ಫೆಸಿಲಿಟೀಸ್ ಚೆನ್ನಾಗಿತ್ತು ಅಂತ ಅಂದರೆ ಏನಾಗುತ್ತೆ, ಗೂಡ್ಸು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಮೂವ್ ಆಗೋದಕ್ಕೆ ಈಸಿ ಆಗುತ್ತೆ. ಅದೇ ಟ್ರಾನ್ಸ್ಪೋರ್ಟೇಷನ್ ಫೆಸಿಲಿಟೀಸೇ ಇಲ್ಲ ಅಂತ ಅಂದರೆ ಏನಾಗುತ್ತೆ, ಗೂಡ್ಸ್ನ ನಾವು ಎಲ್ಲಿ ಮಾರ್ಕೆಟ್ ಮಾಡಬೇಕು, ಎಲ್ಲಿ ಮಾರ್ಕೆಟ್ ಸೆಂಟರ್ಸ್ ಇರುತ್ತೋ ಅಲ್ಲಿಗೆ ತೊಗೊಂಡೋಗೋದಕ್ಕೂ ಸಾಧ್ಯ ಇಲ್ಲ, ಆಟೋಮೆಟಿಕಲಿ ಅಲ್ಲಿ ಸಪ್ಲೈ ಮಾಡೋದಕ್ಕೂ ಚಾನ್ಸಸ್ ಇರಲ್ಲ. ಫಾರ್ ಎಕ್ಸಾಂಪಲ್ ನಾವು ಇವತ್ತು ಪ್ರೆಸೆಂಟ್ ಪ್ಯಾಂಡಮಿಕ್ ಸಿಚುಯೇಷನಲ್ಲಿ ಹೇಳ್ಬಹುದು ಅಂತ ಅಂದರೆ ಇವಾಗ ನಾವು ಟೆಲಿವಿಷನಲ್ಲೆಲ್ಲ ನೋಡ್ತಾ ಇರ್ತೀವಿ ಏನಂತ, ಎಷ್ಟೊಂದು ಹಳ್ಳಿಗಳಲ್ಲಿ ಎಷ್ಟೊಂದು ಹೂವನ್ನ ಬೆಳೆದಿರ್ತಾರೆ, ಎಷ್ಟೊಂದು ಹಣ್ಣುಗಳನ್ನ ಬೆಳೆದಿದ್ದಾರೆ. ಆದರೆ ಪ್ರೆಸೆಂಟ್ ಸಿಚುಯೇಷನಲ್ಲಿ ಆ ಹಳ್ಳಿಯಿಂದ ಈ ಸಿಟಿಗೆ ಈ ಲಾಕ್ಡೌನ್ ಟೈಮ್ನಲ್ಲೆಲ್ಲನೂ ಅದನ್ನು ತರೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಟ್ರಾನ್ಸ್ಪೋರ್ಟೇಷನ್ ಫೆಸಿಲಿಟಿ ಇಲ್ಲ. ಹಂಗಾಗಿ ಏನಾಗುತ್ತೆ, ನಮ್ಗೆ ಇವಾಗ ಮನೆ ಹತ್ರ ಹೂವನೂ ಸಿಗ್ದಲೇ ಇರೋಂಥ ಚಾನ್ಸಸ್ ಇರುತ್ತೆ ಅಥವಾ ಹಣ್ಣು ಸಿಗ್ದಲೇ ಇರೋಂಥ ಚಾನ್ಸ್ ಇದೆ. ಯಾಕೆ ಈ ಥರ ಸಿಚುಯೇಷನ್ ಅರೈಸ್ ಆಗಿದೆ ಅಂದರೆ ಬಿಕಾಸ್ ಆಫ್ ನಾನ್ ಅವೈಲಬಿಲಿಟಿ ಆಫ್ ಟ್ರಾನ್ಸ್ಪೋರ್ಟೇಷನ್ ಫೆಸಿಲಿಟೀಸ್ ಇಲ್ದಲೇ ಇರೋದ್ರಿಂದ ನಮಗೆ ಆ ಒಂದು ಪ್ರಾಡಕ್ಟ್ ನಮಗೆ ಸಿಗ್ತಾ ಇಲ್ಲ. ಜೊತೆಗೆ ಆ ಸೆಲ್ಲರ್ಸ್ದು ಸಪ್ಲೈನು ಸೆಲ್ಲರ್ಸ್ ಪಾಯಿಂಟ್ ಆಫ್ ವ್ಯೂಯಿಂದ ನಾವು ನೋಡೋದಾದರೆ ಏನಾಗುತ್ತೆ, ಅಲ್ಲಿ ಸಪ್ಲೈಯೂ ಕಡಿಮೆ ಆಗಿದೆ ಅಲ್ವಾ. ಟ್ರಾನ್ಸ್ಪೋರ್ಟೇಷನ್ ಚೆನ್ನಾಗಿತ್ತು ಅಂದರೆ ಸಪ್ಲೈಯೂ ಜಾಸ್ತಿ ಇರುತ್ತೆ. ಇಫ್ ದೆರ್ ಈಸ್ ವೆಲ್ transportation facilities, then there is more supply increases. If there is inadequate transportation facilities, then supply also decreases anta helbodu. These are all the factors which are influencing the supply. I hope you all understand the meaning of supply, law of supply, and also which are all the factors which are affecting the supply. ಯಾವ ಫ್ಯಾಕ್ಟರ್ಸು ಸಪ್ಲೈ ಮೇಲೆ ಡಿಪೆಂಡ್ ಆಗುತ್ತೆ, ಸಪ್ಲೈ ಮೇಲೆ ಎಫೆಕ್ಟ್ ಆಗುತ್ತೆ ಅಂತ ಅಂದ್ಬಿಟ್ಟು ನೀವೆಲ್ಲ ಅರ್ಥ ಮಾಡ್ಕೊಂಡಿದ್ದೀರಾ ಅಂತ ಅಂದ್ಕೊಳ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ.